ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ. ನೋಡಿದ್ರೆ ಅಮ್ಮ, ನಾನು ಹೀರೋ ಮಾಡ್ಬಿಡ್ತೀನಿ ನಿಮ್ ಮಗನ. $7 million ವಾಯ್ಸ್ ಇನ್ಶೂರ್ ಆಗಿರೋದು. ವೈಮನಸ್ಯ ಯಾಕೆ ಬೇಡ, ದ್ವೇಷ ಯಾಕೆ ಬೇಡ. ಸರ್, ಇನ್ನು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ, ಸೊ ನೀವು 1987 ಎಂಟ್ರಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಬಿಟ್ಟು. ಕರೆಕ್ಟ್. ಸೊ ಆ ಟೈಮಲ್ಲಿ ದ್ವಾರಕೀಶೋರ್ ಮನೆಗೆ ಹೋಗ್ಬಿಟ್ಟು ನೀವು ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಆಮೇಲೆ ಅಲ್ಲೆಲ್ಲ ಪ್ರತಿಭೆ ತೋರಿಸಿದ್ರೆ ದ್ವಾರಕೀಶೋರ್ಗೆ ಎಲ್ಲೋ ಒಂದ್ ಕಡೆ ಇಲ್ಲ, ಇವ್ರನ್ನ ಹೀರೋ ಹಾಕೊಂಡು ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಬಂತು. ಆ ಜರ್ನಿ ಬಗ್ಗೆ ಮಾತಾಡೋದಿದೆ ಸರ್. ಇಲ್ಲ, ಅವ್ರು ನಿಜವಾಗ್ಲೂ ಅವ್ರ ಮಕ್ಕಳು ನೋಡೋರು ನಾನು ಡ್ಯಾನ್ಸ್ ಮಾಡೋದನ್ನ ನೋಡ್ಬಿಟ್ಟು ತುಂಬಾನೇ ಸಂತೋಷ. ಅವ್ರು ಸಂತೋಷ. ಇಲ್ಲ ಕಣ, ನಾನು ಮಾಡ್ತೀನಿ ಕಣ ಹೀರೋ ಆಗಿ ಅಂತ. ನನ್ನ ಶೂಟಿಂಗ್ ಹೋಗಿದ್ದಾಗ ನನಗೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅಮ್ಮವ್ರಿಗೆ ಫೋನ್ ಮಾಡ್ಬಿಟ್ಟಿದ್ದಾರೆ, ನೋಡಿದ್ರೆ ಅಮ್ಮ, ನಾನು ಹೀರೋ ಮಾಡ್ಬಿಡ್ತೀನಿ ನಿಮ್ ಮಗನ. ಅಮ್ಮ ಅದೇ ಹೇಳಿ, ಬೇಡ ಬೇಡ ಇಲ್ಲೇ ಇಲ್ಲ ಅಂದ್ರೆ ತಿಂಗಳಲ್ಲಿ ಎಲ್ಲಾರು ಮಾತಾಡಿ ನಾನು ಯಾವ ವ್ಯವಸ್ಥೆ ಮಾಡ್ತೀನಿ, ಬೇಡ ಅವನ್ಗೆ ಅದು. ಇಲ್ಲ ಇಲ್ಲಮ್ಮ, ನಾನು ಹೀರೋ ಮಾಡೇ ಮಾಡ್ತೀನಿ, ನಾನು ಒಳ್ಳೆ ಡ್ಯಾನ್ಸರ್, ನಾನು ಮಾಡ್ತೀನಿ. ಆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆ ಸಿನಿಮಾ ಸರ್, ಆಕ್ಚುಲಿ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಆ ಸಿನಿಮಾದಲ್ಲಿ ನೀವು ಕೊಟ್ಟಿರೋ ಪರ್ಫಾರ್ಮೆನ್ಸ್, ಮುಖ್ಯವಾಗಿ ಡ್ಯಾನ್ಸ್ ವಿಚಾರದಲ್ಲಿ ನಮ್ಗೆ ಜನ ಏನ್ ಕರೀತಾರೆ, ನಮ್ಮ ಕರ್ನಾಟಕದ ಮೈಕಲ್ ಜಾಕ್ಸನ್ ಅಂತ ಹೇಳ್ಬಿಟ್ಟು ಕೂಡ ಬಿಂಬಿಸಿದ್ರು ಆ ಟೈಮಲ್ಲಿ. ಸೊ ಆಮೇಲೆ ನೀವು ಮಾಡಿರುವಂತ ಡ್ಯಾನ್ಸ್, ಅದು ಆ ಕ್ರೇಜ್ ನಿಮ್ಗೆ ಯಾವ ತರ ಕೊಟ್ಟು ಜನ ರಿಯಾಕ್ಷನ್ ಕೊಟ್ಟು ಸರ್, ಆ ಟೈಮಲ್ಲಿ ನಿಮ್ಗೆ ಯಾವ ತರ ಫೀಲ್ ಆಗಿತ್ತು? ಫೀಲನ್ನೇ ಬೇರೆ ರೀ ಅದು. ಯಾಕಂದ್ರೆ ಡ್ಯಾನ್ಸ್ ಅದು ನಮ್ದಲ್ಲ, ಅದು ಇಟ್ ಇಸ್ ವೆಸ್ಟರ್ನ್ ಡ್ಯಾನ್ಸ್ ಪ್ಲಸ್ ಮೈಕಲ್ ಜಾಕ್ಸನ್ ಆಗ್ಲಿ, ಬ್ರೇಕ್ ಡ್ಯಾನ್ಸ್ ದ ಮೂವಿ ಆಗ್ಲಿ, ಇದನ್ನೆಲ್ಲ ನೋಡಿ ನಾವು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮಾಸ್ಟರ್ ಚಿನ್ನಿ ಪ್ರಕಾಶ್ ಅವರು ಒಂದಷ್ಟು ಕಾಲ ಟ್ರೈನಿಂಗ್, ಕ್ಯಾಮ್ರಾ ಮುಂದೆ ಸಿಂಕ್ ಆಗ್ಬೇಕಲ್ಲ ನಾವು, ಮೂಮೆಂಟ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಕಷ್ಟ ಅದು. ಅದರಿಂದ ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬಾನೇ ಶ್ರಮ ಆಯ್ತು, ಶ್ರದ್ಧೆನೂ ಬೇಕಾಯ್ತು. ಅದಕ್ಕೆ ಶ್ರದ್ಧೆನೂ ಬೇಕಾಯ್ತು. ನಮ್ಮ ಒಬ್ಬರದೇ ಇಲ್ಲ, ಎಲ್ಲಾರ್ದು ಸೇರಿ ಒಂದು ವಿನೋದ್ ರಾಜಕಾರಣ ಅಲ್ಲಿ ಅಷ್ಟೇ. ಆ ತಾಯಿಯವ್ರ ಆಶೀರ್ವಾದ ತುಂಬಾ ಚೆನ್ನಾಗಿತ್ತು. ಕುಂತ್ಕೊಳ್ಳೋರ್ ಜೊತೆಲೇ ಪಾಪ ಏನ್ ಎಕ್ಸ್ಪ್ರೆಷನ್ ಕೊಡ್ತೀನಿ, ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಿಜವಾಗ್ಲೂ ಅಲ್ಲಿ ಮೈಕಲ್ ಜಾಕ್ಸನ್ ಬಂದು ಅವ್ರ ತಂದೆ ಜೋಸೆಫ್ ಅವರು ಕೂತ್ಕೊಳ್ಳೋರು, ವರ್ಲ್ಡ್ಸ್ ಬೆಸ್ಟ್ ಮ್ಯೂಸಿಷಿಯನ್ಸ್ ನ ಕರೆಸ್ಬಿಟ್ಟು ಆ ಆರ್ಕೆಸ್ಟ್ರಾನ ಆ ತರ ಪ್ಲಾನ್ ಮಾಡೋರು, ಆ ರಿದಮ್ ನ ಆ ತರ ಪ್ಲಾನ್ ಮಾಡೋರು. ಮತ್ ಯಾರು ಅದನ್ನ ಟ್ರೈ ಮಾಡಿ ಆ ತರ ಬ್ಯೂಟಿಫುಲ್ ಟ್ಯೂನ್ಸ್ ಈಚೆ ಕಡೆನೂ ಬರಬಾರ್ದು. ಆ ರಿದಮ್ ಹೆಂಗಿರ್ಬೇಕು ಅಂದ್ರೆ, ಮಗ ಏನ್ ಡ್ಯಾನ್ಸ್ ಮಾಡ್ತಿದ್ದಾನೆ ಜಾಕ್ಸನ್, ಇದಕ್ಕೆ ಅವನ ಫೀಲ್ಗೆನೆ ಅದು ಕರೆಕ್ಟ್ ಆಗಿ ಕೂತ್ಕೋಬೇಕು ಅನ್ನೋ ತರನೇ ಮ್ಯೂಸಿಕ್ ಕಂಪೋಸ್ ಮಾಡೋರು. ಇವತ್ತಿಗೂ ಆ ಅಪ್ಪಂದು ನೀವು ಹಾಡ್ ಹಾಕಿದ್ರೆ ಅಥವಾ ನೀವು ಶಾರ್ಟ್ಸ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಜನ ಅದನ್ನ ಟ್ರೈ ಮಾಡ್ತಾರೆ, ಬಟ್ ಆತನ ಒಂದು ಪರ್ಫೆಕ್ಷನ್ ರೀಚ್ ಮಾಡೋದಕ್ಕಾಗೋದಿಲ್ಲ. ಕಾರಣ ಯಾಕಂದ್ರೆ ಅವ್ರ ತಂದೆಯವ್ರದ ಇನ್ವಾಲ್ವ್ಮೆಂಟ್, ತಂದೆಯವ್ರದ್ದು. ಆಮೇಲೆ ಜಾಕ್ಸನ್ ಮಾತ್ರ ಜಾಕ್ಸನ್ ಸ್ವಂತ ಕಲೀಲಿಲ್ಲ, ಅವರು ಕೂಡ ಒಂದು ಇನ್ಸ್ಪಿರೇಷನ್. ಅವರು ಈಗ ಇವರು ಫ್ರೆಡ್ ಆಸ್ಟರ್ ಅಂತ ಒಬ್ರು ಇದ್ರು, ಜೀನ್ ಕೆಲಿ ಅನ್ನುವಂತ ಡ್ಯಾನ್ಸರ್ ಇದ್ರು. ಆಮೇಲೆ ಅವ್ರ ಮಾವ ಎಲ್ವಿಸ್ ಪ್ರಿಸ್ಲಿ, ಆಯಪ್ಪನು ಡ್ಯಾನ್ಸರ್. ಕಂಟಿನ್ಯೂಸ್ ಆಗಿ. ಸೊ ಆ ಫೀಲು, ಆ ಇನ್ಸ್ಪಿರೇಷನ್ ತಗೊಂಡೇನೆ ಆತನು ಡ್ಯಾನ್ಸರ್ಗಿನ್ನ ಜಾಸ್ತಿ ಆತ ಒಬ್ಬ ಸಿಂಗರ್ ಅಷ್ಟೇ. ಗ್ರೇಟ್ ಸಿಂಗರ್ ಮೈಕಲ್ ಜಾಕ್ಸನ್. ಬಿಜಿಸ್ ಅಂತ ಒಂದು ಟ್ರೂಪ್, ಆಂಡಿ ಗಿಬ್ಸ್, ಇನ್ನೊಬ್ರು 3 ಜನ ಸಿಂಗ್ ಮಾಡೋರು, ಫೀಮೇಲ್ ವಾಯ್ಸ್ ಸಿಂಗ್ ಮಾಡೋರು. ಆ ಕಾಲಕ್ಕೇನೆ ಅವ್ರಿಗೆ $7 million ವಾಯ್ಸ್ ಇನ್ಶೂರ್ ಆಗಿರೋದು. ಸೊ ಅದನ್ನ ನೋಡಿ ಈತ ಬಂದ ಫೀಮೇಲ್ ವಾಯ್ಸ್ ತರನೇ ಬರ್ಬೇಕು ಅಂತ ಮೈಕಲ್ ಜಾಕ್ಸನ್ ಎಲ್ಲ ಇದು ಮಾಡ್ಕೊಂಡು, ಆ ಒಂದು ಇನ್ಸ್ಪಿರೇಷನ್ ಅಲ್ಲಿ ಇವರು ಡ್ಯಾನ್ಸ್ ಕಮ್ ಸಿಂಗಿಂಗ್ ಎರಡೂ ಜಾಕ್ಸನ್ ಜೊತೆಲಿ ಹೈಲೈಟ್ ಆಗಿ ನಿಂತ್ಬಿಡ್ತು. ಅದೇ ರೀತಿ ಸರ್, ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲಿ ಯಾರಿಗೆ ಯಾರು ಇಲ್ರಿ ಆ ಸಾಂಗ್ ಬಗ್ಗೆ, ಯಾಕಂದ್ರೆ ಇವತ್ತಿಗೂ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್. ಆಕ್ಚುಲಿ ಅದು ಅಂದ್ರೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದ್ರೆ ಅದು, ಅದ್ರ ಬಗ್ಗೆ ಮಾತಾಡೋದು ಸರ್, ಆ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ಬೇಕು. ಈಗ ಆ ಹಾಡಿನ ಬಗ್ಗೆ ನಾವ್ ಹೇಳ್ಬೇಕಾದ್ರೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ಬೇಕು. ಹಿಂಗ ಹೇಳ್ತಾರೆ ನೋಡ್ರಿ ಇವ್ರು, ಯಾರಿಗೆ ಯಾರು ಇಲ್ರಿ, ಬಂಧುಗಳೆಲ್ಲ ಸುಳ್ರಿ, ಅಂತಸ್ತೇ ಮುಖ್ಯ ರೀ, ವರ್ಚಸ್ಸೇ ಲೆಕ್ಕ ರೀ, ಪ್ರೀತಿಸಿದ್ದೆ ತಪ್ಪಂದ್ರೆ ನಾವೇನ್ ಹೇಳೋಣ್ರಿ, ಎತ್ತಿಗೆ ಜ್ವರ ಬಂದ್ರೆ ರೀ ಎಮ್ಮೆಗ್ ಬರೆ ಹಾಕ್ತಾರಿ, ಯಾರಿಗೆ ಯಾರು ಹೇಳ್ರಿ. ಅರ್ಥ ಆಗ್ತಾ ಇದೆಯಾ ಏನ್ ಫೀಲ್ ಇಟ್ಟು ಬರೆದಿದ್ದಾರೆ. ಇನ್ನ ಒಂದ್ ಜಾಗದಲ್ಲಿ ಭರತನ ತಾಯಿ ಶಕುಂತಲ ಮದುವೆಯಾಗಿ ಹೆತ್ತಳ, ಯಾರೇ ನೀನು ಅಂದರೆ ರುಜುವಾತ್ ಮಾಡದೆ ಬಿಟ್ಟಳ, ಬದುಕಿಗೆ ಎಂದು ಪ್ರೀತಿಯೇ ಬಂದು ತಿಳಿದುಕೊಳ್ಳದಿರುವ ಜಾಣ ದಡ್ಡ ರೀ, ಯಾರಿಗೆ ಯಾರು ಇಲ್ರಿ. ಒಂದೇ ಇದರಲ್ಲಿ ಆತ ಈಗ ನಾದ ಬ್ರಹ್ಮ
ಸಾಹಿತ್ಯ ಬ್ರಹ್ಮ ತರನೇ ಆದ್ರು. ಹೆಂಗಿದೆ ಆ ಅಕ್ಷರಗಳು, ಶಬ್ದಗಳು. ಇರ್ಲಿ, ಒಂದ್ ಕಾಲಕ್ಕೆ ಉದಿಶಂಕರ್ ಅವರಾಗ್ಲಿ ಅಥವಾ ಕುರ ಸೀತಾರಾಮ್ ಶಾಸ್ತ್ರಿಗಳಾಗ್ಲಿ ಅಥವಾ ಇನ್ನೂ ಸುಮಾರು ಜನ ಇದ್ರು ಕನ್ನಡದ ಸಾಹಿತಿಗಳು, ತಾರಾಸು, ದಾರಾ ಬೇಂದ್ರೆ ಅವರು ಎಲ್ಲ ಮಹಾನ್ ಸಾಹಿತಿಗಳಿದ್ರು, ಎಲ್ಲ ನಾನು ಇಲ್ಲ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಇವರು ಶ್ರೇಷ್ಠ ಸಾಹಿತಿಗಳು, ಚೆನ್ನಾಗಿ ಬರ್ದಲ್ಲ. ಸಿನಿಮಾ ಕ್ಷೇತ್ರಕ್ಕೆ ಒಂದು ರೀತಿಯ ಒಂದು ಕೊಡುಗೆ. ರವಿಚಂದ್ರನ್ ಅವರಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಅಂತಂತ ಅವರ ಒಂದು ಪೇರನೇ ಹೈಲೈಟ್, ಇಂಡಸ್ಟ್ರಿನೇ ಆ ರೀತಿಯ ಒಂದು. ಹಾಗೆ ಯಾವ ರೀತಿ ಅದನ್ನ ಬರ್ದ್ರು ಅವರು, ಹೇಗ್ ಬರ್ದ್ರು ಹಂಸಲೇಖ ಅವರು, ಅಲ್ವಾ? ಮತ್ತೆ ಹಂಗೆ ಅದರ ಯಾಕೆ ಟ್ರೆಂಡಿಂಗ್ ಆಗಿದೆ ಅಂದ್ರೆ ಪ್ರತಿ ಜನನು ಅದನ್ನ ಫೀಲ್ ಮಾಡ್ತಾರೆ. ಜನರಲ್ ಆಗಿ ನಿಮ್ಗೆ ಯಾರಿಗೆ ಯಾರು ಇಲ್ರಿ ಹೋಗುವಾಗ್ಲೇನೆ ಜನಕ್ಕೆ ಅದ್ರಲ್ಲಿ ತಾವು ಕೊಟ್ಟಿರೋ ಪರ್ಫಾರ್ಮೆನ್ಸ್ ಇವತ್ತಿಗೂ ಅದು ನೋವನ್ನ ಡ್ಯಾನ್ಸ್ ಅಲ್ಲಿ ಆಡ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ದಿಲೀಪ್ ಅಂತ ಅದಕ್ಕೆ ನೆನ್ಸ್ಕೋಬೇಕು. ಅಯ್ಯಪ್ಪನ್ ಕೂಡ ಒಳ್ಳೆ ಡ್ಯಾನ್ಸ್ ಮಾಸ್ಟರ್ ದಿಲೀಪ್. ತುಂಬಾ ಸಿನಿಮಾಗಳು ತುಂಬಾ ಹಿಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ, ಕಾಲೇಜ್ ಇರೋ ಆಗಿರ್ಬೋದು, ನೆಕ್ಸ್ಟ್ ಸ್ನೇಹ ಲೋಕದ್ದು, ಆಮೇಲೆ ಮತ್ತೊಂದು ಸಿನಿಮಾಗಳು ಎಲ್ಲ ಹಿಟ್ಟು ಬರ್ತಾ ಇರುತ್ತೆ. ಬಟ್ ಒಂದು ಸ್ಟೇಜ್ ಅಲ್ಲಿ ಸ್ವಲ್ಪ ಫ್ಲಾಪ್ ಆಗಕ್ಕೆ ಬರ್ತದೆ. ಸೊ ವಿನೋದ್ ರಾಜ್ ಅವರು ಆ ಟೈಮಲ್ಲಿ ಸ್ವಲ್ಪ ಕೋ ಆರ್ಟಿಸ್ಟ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ಹೀರೋಗಳ ಜೊತೆ ಮಾಡೋಕ್ಕೆ. ಮೇ ಬಿ ಇದು ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಏನಿದ್ರು ಸರ್ ಆ ಟೈಮ್? ನೋಡಿ, ಒಂದು ಉದ್ಯಮನ ನಂಬ್ಕೊಂಡು ನಾವು ಬಂದ್ಬಿಡ್ತೀವಿ, ಅದ್ರಲ್ಲಿ ಏಳು ಬೀಳು ಅನ್ನುವಂಥದ್ದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಹಾಗೆ ಈ ಬೀಳು ಅಂತ ಬಂದಾಗ ನನ್ನ ತಾಯಿಯವ್ರು ನೋಡ್ರಿ, ಅವರು ಆದ್ರೂ ಒಂದು 100 ಸಿನಿಮಾಗಳವರೆಗೂ ಅಥವಾ 70 ಸಿನಿಮಾಗಳವರೆಗೂ ಅವರು ಕಥಾನಾಯಕಿಯಾಗಿ ಮಾಡಿ ಆಮೇಲೆ ಪೋಷಕ ಪಾತ್ರ ಇಳಿತಾರೆ. ಆದ್ರೆ ನನಗೆ ಸಹನಟನಾಗಿ ಮಾಡುವಂತ ಪರಿಸ್ಥಿತಿನೂ ಬಂದ್ಬಿಡ್ತಿದೆ ಬೇಗ. ಹಾಗಾಗಿ ನಾ ಏನ್ ಹೇಳ್ತಾ ಇದ್ದೀನಿ, ಎಲ್ಲಿ ಸುಮ್ನೆ ಕೂತ್ಕೋಬಾರ್ದು ಅನ್ನುವಂತ ಉದ್ದೇಶ ಅಮ್ಮ. ಯಾವ್ದೋ ರಿಯಾಲಿಟಿ ಶೋ ನಲ್ಲಿ ಮಾಡಿರುವಂತದ್ದು ಯಾರೋ ಒಬ್ರು ಹುಡುಗರು, ಈ ಬೇಸರ ನನ್ನ ಪಿಕ್ಚರ್ ಓಡ್ಲಿಲ್ವಲ್ಲ ಅಂತ. ಓಡ್ಲಿಲ್ಲ ಅಂದ್ರೆ ಏನು, ಸಿನಿಮಾದಿಂದ ಊಟ ಮಾಡ್ತಾ ಇದೀವ ನಾವು. ನಿನ್ ಮನೆಯಲ್ಲಿ ರೇಷನ್ ಬೆಳೆಯೋನು ಒಬ್ಬ ರೈತ, ಸೋಪ್ ಮಾಡ್ತಾ ಇರೋರು ಟಾಟಾ ಅಂತೇವರು, ಕಾರಿಗೆ ಬೇಕಾಗಿರೋ ಪಾಲಿಶ್ ಮಾಡ್ತಾ ಇರೋರು ಬಿರ್ಲಾ, ಕುಮಾರ ಮಂಗಲಮ್ಮ, ಏನು ಕಬ್ಬಣ ತಯಾರಿಸ್ತಾ ಇರೋರು ಮತ್ತೆ ಟಾಟಾ ಮತ್ತೆ ಅದಾನಿ, ಆಯ್ತಾ? ಸೋಲಾರ್ ಎನರ್ಜಿ. ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ ಮನೋರಂಜನೆ. ಅದೇ ಒಬ್ಬರದ್ದು ಓಡುತ್ತೆ, ಒಬ್ಬರದ್ದು ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಸತ್ತೋಗ್ಬಿಡಕ್ಕಾಯ್ತದೆ. ಅದೇ ಆ ಟೈಮಲ್ಲಿ ತುಂಬಾ ಊಹಾಪೋಹಗಳು ಬಂದಿದ್ವು. ಅಂದ್ರೆ ವಿನೋದ್ ರಾಜ್ ಅವ್ರದ್ದು ಕೆರಿಯರ್ ಮುಗೀತು ಅನ್ನೋ ಲೆಕ್ಕಕ್ಕೆ ಆ ಟೈಮಲ್ಲಿ ಟೀಕೆಗಳು ಬಂದಿದ್ದು ಉಂಟು. ಸೊ ಹಾಗಾಗಿ ಈಗ ಶ್ರೀ ಮಂಜುನಾಥದಲ್ಲೂ, ಆಮೇಲೆ ಒಂದೇ ಮಾತರಂ, ಅದಾದ ನಂತರ ತುಂಬಾ ಸಿನಿಮಾಗಳಲ್ಲಿ ಕೋ ಆರ್ಟಿಸ್ಟ್ ಆಗಿ ತುಂಬಾ ಮಾಡಿದ್ರ. ಬಟ್ ಅವೆಲ್ಲ ತುಂಬಾ ಹಿಟ್ ಆದ್ವು. ತದನಂತರ ಇನ್ನೊಂದು ಕೆರಿಯರ್ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ಇಂಡಿಪೆಂಡೆಂಟ್ ಆಗಿ ನೀವು ಶುರು ಮಾಡ್ತೀರಾ ಇನ್ನಿಂಗ್ಸ್. ಆ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತೀವಿ ಅದ್ ನೋಡಿ, ಇಲ್ಲಿ ನಾನು ಕೋ ಆರ್ಟಿಸ್ಟ್ ಆಗಿ ಮಾಡಿದ್ರು ಕೂಡ ಅಭಿಮಾನಿಗಳು ನನ್ಗೆ ಇದ್ದೇ ಇದ್ದಾರೆ. ನಾನು ಯಾವತ್ತು ಒಂದೇ ಒಂದು ಮಾತು ಎಲ್ಲಾರಿಗೂ ಹೇಳೋದು, ಭಾವನೆಗಳನ್ನ ಹಗುರ ಮಾಡ್ಕೊಳ್ರಿ. ಏನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತೀವಿ. ಈಗ ಕ್ರಿಕೆಟ್ ಅಲ್ಲಿ 2 ಟೀಮ್ ಆಡ್ತಾ ಇದೆ, ಒಂದು ಟೀಮು ಗೆದ್ಬಿಡ್ತು, ಇನ್ನೊಂದು ಟೀಮ್ ಸೋತ್ ಬಿಡ್ತು. ಆ ಮೆಥಡ್ ನೋಡ್ರಿ, ಎಲ್ಲ ಮುಗಿದ್ಮೇಲೆ ಕೂಡ ಕೈ ಶೇಕ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದಿಸ್ ಇಸ್ ಓನ್ಲಿ ಸ್ಪೋರ್ಟ್ಸ್, ಡೋಂಟ್ ಟೇಕ್ ಇಟ್ ಸೀರಿಯಸ್. ಅರೆ ದಿಸ್ ಇಸ್ ಓನ್ಲಿ ಸಿನಿಮಾ, ವೈ ಯು ವಾಂಟ್ ಟು ಬಿ ಸೋ ಸೀರಿಯಸ್? ನಾವು ಕೂಲ್ ಆಗಿದೀವಿ ಅಪ್ಪಾಜಿ, ಜಸ್ಟ್ ಅದ್ರಲ್ಲಿ ನಾನ್ ಬೇಜಾರ ಮಾಡ್ಕೊಂಡ್ಬಿಡ್ರಿ. ನಾನು ಈ ಮಾತು ನಾನು ಯಾಕೆ ಹೇಳಕ್ ತಿರುಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನ್ ನಡೀತೋ ಅದು ಚೆನ್ನಾಗಿ ನಡೀತು. ಏನ್ ನಡೀತಾ ಇದೆಯೋ ನಿಜವಾಗ್ಲೂ ಚೆನ್ನಾಗಿ ನಡೀತಾ ಇದೆ. ಮುಂದೆ ಏನ್ ಆಗ್ಬೇಕಾಗಿದೆಯೋ ಅದು ಚೆನ್ನಾಗೇ ಆಗತ್ತೆ. ನಿನ್ನದನ್ನ ನೀನೇನ್ ಕಳ್ಕೊಂಡೆ, ಯಾತಕ್ಕೋಸ್ಕರ ಆಯ್ತು? ಯಾಕೋಸ್ಕರ ನಿನ್ ಜಿಗುಪ್ಸೆ ನಿನ್ಗೆ ಯಾಕೆ ಬೇಡ? ವೈಮನಸ್ಸೆ ಯಾಕೆ ಬೇಡ? ದ್ವೇಷ ಯಾಕೆ ಬೇಡ? ನೆನ್ನೆ ಯಾರ್ದು ಒಬ್ಬರದು, ಇದು ಭಗವದ್ಗೀತೆನೆ, ಇವತ್ತು ನಮ್ದು, ನಾಳೆ ಇನ್ನೊಬ್ಬರದು, ನಾಡಿದ್ದು ಬೇರೆ ಒಬ್ಬರದು, ಆಮೇಲೆ ಅಲ್ಲ ಜಾಗನ ನಮ್ಮ ಹೆಸರು ಕೂಡ ಇರಲ್ಲ. ಹೌದು, ಈ ಬದಲಾವಣೆ ಈ ಪ್ರಪಂಚದ ನಿಯಮ ಎಷ್ಟು ಮುಟ್ಟಾಳ್ರಿಗೆ ಇದು ಅರ್ಥ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆಮೇಲೆ ವಿನೋದ್ ರಾಜ್ ಹೇಳ್ದ ಅಂತ ತಿಳ್ಕೊಬೇಡ್ರಿ, ಭಗವದ್ಗೀತೆನಲ್ಲಿದೆ. ಆಯ್ತಾ? ನಿಮ್ ಕಣ್ಣು ಮುಂದೆ ಎಷ್ಟೋ ಜನ ಇದ್ದು ನೋಡಿದ್ರು ಒಂದು ಕಾಲದವ್ರು, ಅಯ್ಯೋ
ಇಲ್ಲಿ ಇಲ್ವೇ ಇಲ್ವಾ ಅವರು? ಎಲ್ಲ ಒಂದ್ ಕಡೆ ಹೋಗ್ತೀವಿ, ಏನಪ್ಪಾ ಬೆಂಗಳೂರೇ ನಮ್ಗೆ ಗುರ್ತು ಸಿಗ್ತಾ ಇಲ್ಲ ಅಂತೀವಿ. ಹೌದಾ ಅಲ್ವಾ? ಇನ್ 10 ವರ್ಷ ಹೋದ್ರೆ ನಾವೇನು ಕಂಡುಹಿಡಿಯಕ್ಕಾಗಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು, ಅದಕ್ಕೆ ದ್ವಾರಕೀಶ್ ಅವ್ರ ಹಾಡು ಉದಯಶಂಕರ RN ಜಯಗೋಪಾಲ್ ಅವ್ರು, ಉದಯಶಂಕರ್ ಅವ್ರು ಬರ್ದಿತ್ತು ಡ್ಯಾನ್ಸ್ ಅಲ್ಲಿ. ಭಾನು ಭೂಮಿ ಏನು ಎಲ್ಲೇ ಹೋದರೇನು, ಶಾಂತಿ ಇಲ್ಲದಾಗ ವ್ಯರ್ಥವೋ, ಕೋಪವು ಏತಕ್ಕೆ ದ್ವೇಷವು ಏತಕ್ಕೆ, ಓಂ ನಮಃ ಶಿವಾಯ ಅಷ್ಟೇ.